ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾನೇ ಚೆನ್ನಾಗಿದ್ದೀವಿ. ಹೇಗಿತ್ತು ಹೊಸ ವೆಯ್ಟ್ ಲಾಸ್ ಚಾಲೆಂಜಿಂದು ಫಸ್ಟ್ ಡೇ? ಇಷ್ಟ ಆಯ್ತಾ ನಿಮಗೆಲ್ಲ? ಫಾಲೋ ಮಾಡೋದಕ್ಕೆ ತುಂಬಾನೇ ಈಸಿ. ನೀವು ಜಸ್ಟ್ ಏನು ಅಂದರೆ ಅದರಲ್ಲಿ ಹೇಳಿರೋಂಥ ರೂಲ್ಸ್ನ ಫಾಲೋ ಮಾಡಬೇಕು. ಸೊ ಈ ಮೇನ್ ಆಗಿ 8 ಗ್ಲಾಸಸ್ ಇಂದು ವಾಟರ್ ಏನು ತಗೋಬೇಕು ಅಂತ ಹೇಳಿದ್ನಲ್ಲ. ಸೊ ಇದರಿಂದ ನಮಗೆ ಬರೀ ವೆಯ್ಟ್ ಲಾಸ್ಗಷ್ಟೇ ಅಲ್ಲ, ನಮಗೆ ಸ್ಕಿನ್ ತುಂಬ ಗ್ಲೋ ಬರುತ್ತೆ. ಅದ್ರ ಜೊತೆಗೆ ನಮ್ಮ ಬಾಡಿಯಲ್ಲಿರುವಂಥ ಏನು ಟಾಕ್ಸಿನ್ಸ್ ಎಲ್ಲ ಇರುತ್ತಲ್ಲ ಅದನ್ನು ಫ್ಲಶ್ ಔಟ್ ಮಾಡೋದಕ್ಕೆ ಈ ಮೆಥಡ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಹಾಗಾಗಿನೇ ಇದನ್ನು ಮಾತ್ರ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಜಸ್ಟ್ ಒಂದ್ಸಲ ನೋಡಿ ಯಾವಾಗ ತಗೋಬೇಕು ಅನ್ನೋದನ್ನ ನೀವು ನೆನ್ಪಿಟ್ಕೊಂಡ್ರೆ ಸಾಕು. ಒಂದ್ ವೇಳೆ ಆಯ್ತು ನಾವು ಸ್ನಾನಕ್ಕೆ ಹೋಗೋದಕ್ಕೂ ಮುಂಚೆ ಮರ್ತು ಬಿಟ್ವಿ, ಇಲ್ಲ ಮಾರ್ನಿಂಗ್ ಎದ್ಮೇಲೆ ಸ್ವಲ್ಪ ಲೇಟ್ ಆಗ್ಬಿಡ್ತು, ಸೊ ಅದ್ರದ್ದು ಪ್ರಾಬ್ಲಮ್ ಏನೂ ಇಲ್ಲ. ಜಸ್ಟ್ ಇದು ಐಡಿಯಾ, ದಿನಕ್ಕೆ 8 ಗ್ಲಾಸ್ ನೀರನ್ನ ಕುಡಿಲೇಬೇಕು. ಸೊ ಈ ಟೈಮಲ್ಲಿ ಕುಡಿದ್ರೆ ನಮಗೆ ಸ್ವಲ್ಪ ಬೆನಿಫಿಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಪ್ರೆಸೆಂಟ್ ಮಾಡಿರೋದು. ಸೊ ಹಾಗಾಗಿ ಒಂದ್ ವೇಳೆ ಯಾವಾಗಾದ್ರೂ ಇನ್ ಬಿಟ್ವೀನು ಇಲ್ಲ ಸೊ ಕುಡಿಯೋದು ಮಿಸ್ ಆಯ್ತು ಅಂದ್ರೆ ಅದನ್ನ ನೆಕ್ಸ್ಟ್ ಕನ್ಸಿಡರ್ ಮಾಡ್ಕೊಂಡು ತಗೊಳ್ಳಿ. 1 ಗ್ಲಾಸ್ ಬದಲಾಗಿ 2 ಗ್ಲಾಸ್ನ ನೀರು ಕುಡಿಬಹುದು. ಸೊ ಇದು ಏನು ಫಸ್ಟ್ ಡೇ ನಿಮ್ಗೆ ಏನೇನು ಅನಿಸು, ಎಷ್ಟೊಂದು ಕಮೆಂಟ್ಸು ಆ್ಯಂಡ್ ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಈ ಏನು ಚಾಲೆಂಜ್ ತಗೋಬೋದಾ ಅಂತ ಹೇಳ್ಬಿಟ್ಟು. ಸೊ ನಾನು ತೋರಿಸೋ ಫುಡ್ ನಾರ್ಮಲ್ ಆಗಿ ಮನೇಲಿ ಮಾಡೋವಂಥ ಫುಡ್ನೇ ತಗೋಬೇಕು, ಅದರಲ್ಲಿ ಎಕ್ಸ್ಟ್ರಾ ಪ್ರೋಟೀನ್ ಆ್ಯಡ್ ಮಾಡಬೇಕು. ಸೊ ಆರಾಮಾಗಿ ತಗೋಬೋದು. ಬಟ್ ಏನು ಅಂದರೆ ಪೋರ್ಷನ್ ಎಲ್ಲ ತೀರಾ ಕಂಟ್ರೋಲ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಆ್ಯಂಡ್ ಇನ್ನೇನು ಮಾಡಬೇಕು ಅಂತಂದರೆ ನೀವು ನೈಟ್ ಟೈಮ್ ನಾನು ಬರೀ ಸೂಪ್ನ ತಗೊಳಕ್ ಹೇಳಿದ್ನಲ್ಲ ದಾಲ್ ಥರ, ಅದ್ರ ಬದಲಾಗಿ ಹೈ ಪ್ರೋಟೀನ್ ಫುಡ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಈ ಒಂದು ಚೇಂಜಸ್ನ ಮಾಡ್ಕೊಳ್ಳಿ. ಅದು ಬೇರೆ ಮಗುಗೆ ಸಾಲಿಡ್ಸ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿರಬೇಕು. ಸೊ ಅವಾಗ ಮಾತ್ರ ನೀವು ಈ ಥರ ಡಯಟ್ ಚಾಲೆಂಜಸ್ನ ತಗೋಬಹುದು. ಸೊ ಹೆಲ್ದಿ ಡಯಟ್ ರೂಟೀನ್ ಫಾಲೋ ಮಾಡಿ, ಪೋರ್ಷನ್ ಕಂಟ್ರೋಲ್ ಮಾಡಕ್ ಹೋಗ್ಬೇಡಿ ಏನು ಮಗುಗೆ ಬ್ರೆಸ್ಟ್ ಫೀಡ್ ಎಲ್ಲ ಮಾಡೋ ಟೈಮಲ್ಲಿ. ಆ್ಯಂಡ್ ಬನ್ನಿ ಇವತ್ತು ಸೆಕೆಂಡ್ ಡೇ. ಸೊ ಸೆಕೆಂಡ್ ಡೇ ಏನೆಲ್ಲ ತಗೊಳ್ತೀನಿ ನಾನು ಡಯಟ್ ರೂಟೀನ್ ಅಲ್ಲಿ ಅನ್ನೋದನ್ನ ಶೇರ್ ಮಾಡ್ತೀನಿ. ಅದಕ್ಕೂ ಮುಂಚೆ ನನ್ನ ವೇಟ್, ಸೊ ಪ್ರೆಸೆಂಟ್ ವೇಟ್ ಎಷ್ಟಿದ್ದೀನಿ ಅನ್ನೋದನ್ನ ಈ ವಿಡಿಯೋಲಿ ಶೇರ್ ಮಾಡ್ತೀನಿ. ಈ ಡಯಟ್ ಸ್ಟಾರ್ಟ್ ಮಾಡೋದಕ್ಕೂ ಅಂದ್ರೆ ಫಸ್ಟ್ ಡೇ ನಾನು ವೇಟ್ನ ಚೆಕ್ ಮಾಡಿಕೊಂಡು ನಾನು ನಿಮಗೆ ತೋರಿಸಿರೋದು. ಸೊ ಹಾಗಿದ್ರೆ ವೆಯ್ಟ್ ಎಷ್ಟಿದ್ದೀನಿ ಆ್ಯಂಡ್ ನಾನು ಈ 21 ಡೇಸ್ ಚಾಲೆಂಜ್ ತಗೊಂಡಾದ್ಮೇಲೆ ಎಷ್ಟು ವೆಯ್ಟ್ ಲಾಸ್ ಆಗುತ್ತೆ ಆ್ಯಂಡ್ ಎಷ್ಟು ಇಂಚ್ ಲಾಸ್ ಆಗುತ್ತೆ, ಸೊ ಏನೆಲ್ಲ ಬೆನಿಫಿಟ್ಸ್ ಆಗುತ್ತೆ ಅನ್ನೋದನ್ನ ಫೈನಲ್ ಡೇಗೆ ನಾನು ನಿಮಗೆ ತೋರಿಸ್ತೀನಿ ವಿತ್ ಪ್ರೂಫು. ಸೊ ಈಗ ವೆಯ್ಟ್ ಎಷ್ಟಿದ್ದೀನಿ ಅನ್ನೋದನ್ನ ಹೋಗಿ ನೋಡ್ಕೊಂಡು ಬನ್ನಿ. ನನ್ನ ಪ್ರೆಸೆಂಟ್ ವೆಯ್ಟ್ ಎಷ್ಟಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಈಗ ನಾನು ಈ ಚಾಲೆಂಜ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ 56.5, ಸೊ ಈ ರೇಂಜಲ್ಲಿ ಇದ್ದೀನಿ. ಈ ಚಾಲೆಂಜ್ ಕಂಪ್ಲೀಟ್ ಆದಮೇಲೆ ಸೊ ನನಗೆ ಏನೆಲ್ಲ ರಿಸಲ್ಟ್ಸ್ ಬಂದಿದೆ ಅನ್ನೋದನ್ನ ಶೇರ್ ಮಾಡ್ತೀನಿ. ಹಾಗೆ ಎವ್ರಿ ಟೈಮ್ ಥರ ಈ ಚಾಲೆಂಜ್ನ ತಗೊಳ್ಳೋದಕ್ಕೆ ಟಾರ್ಗೆಟ್ ಏನು ಇಟ್ಕೊಂಡಿದ್ದೀನಿ ಅನ್ನೋದು ಅಪ್ಕಮಿಂಗ್ ವೀಡಿಯೋಸಲ್ಲಿ ಶೇರ್ ಮಾಡ್ತೀನಿ. ಈ ಚಾಲೆಂಜು ತುಂಬ ಜನಕ್ಕೆ ಇಷ್ಟ ಆಗಿದೆ ಆ್ಯಂಡ್ ನಿನ್ನೆ ವೀಡಿಯೋಗೆ ರೆಸ್ಪಾನ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಇದು ಸ್ಪೆಷಲಿ ಹೌಸ್ ವೈಫ್ಗೆ ಅಂತೇಳಿ ಚಾಲೆಂಜ್ ತೊಗೊಂಡಿರೋದ್ರಿಂದ ಸೊ ತುಂಬ ಈಸಿಯಾಗಿದೆ. ಯಾಕೆ ನಮಗೆ ಮನೆಯಲ್ಲಿ ಆರಾಮಾಗಿ ಮಾಡ್ಕೋಬೋದು. ಸೊ ಎಷ್ಟು ಚೆನ್ನಾಗಿ ಐಡಿಯಾ ನಮಗೆ ಬರ್ತಾ ಇದೆ ಮನೇಲಿ ಮಾಡ್ಕೊಳ್ಳೋ ಅಂಥ ಏನು ಅಡುಗೆಗಳಿಂದನೇ ನಾವು ಯಾವ ಥರ ವೆಯ್ಟ್ ಲಾಸ್ ಮಾಡ್ಕೋಬೋದು ಅಂತೇಳಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀರಾ ಅಂತ. ಸೊ ನನಗೂ ತುಂಬ ಖುಷಿ ಆಗುತ್ತೆ ಈ ಥರದ್ದು ಎಲ್ಲ ನಿಮಗೆ ನಾನು ಮಾಡೋ ವೀಡಿಯೋಸಿಂದ ನಿಮಗೆ ಯೂಸ್ ಆಗ್ತಾ ಇದೆ ಅಂದರೆ. ನನಗೂ ಈ ಥರ ಸಾಕಷ್ಟು ವೀಡಿಯೋಸ್ನ ಮಾಡಿ ನಿಮಗೆ ಶೇರ್ ಮಾಡೋದಕ್ಕೂ ನನಗೂ ಇಂಟ್ರೆಸ್ಟ್ ಬರುತ್ತೆ. ಆ್ಯಂಡ್ ನಿನ್ನೆ ಕಮೆಂಟ್ಸ್ ನೋಡಿದ್ರೆ ನಿನ್ನೆ ವೀಡಿಯೋಗೆ ಎಷ್ಟೊಂದು ಡೌಟ್ಸ್ ಇರೋದೇನು ಅಂದರೆ ಏನು 8 ಗ್ಲಾಸ್ ನಾವು ನೀರು ಕುಡಿಬೇಕು, 8x8 ರೂಲ್ ಫಾಲೋ ಮಾಡಬೇಕು ಈ ಚಾಲೆಂಜಲ್ಲಿ ಅಂತ ಹೇಳಿದ್ದೀನಲ್ಲ. ಸೊ ತುಂಬ ಜನ ಏನು ಅಂದರೆ ಬಿಸಿನೀರು ಕುಡಿಬೇಕೇನೋ, ಉಗುರು ನೀರು ಕುಡಿಬೇಕೇನೋ, ಇಲ್ಲ ತಣ್ಣೀರು ಕುಡಿಬೇಕಾ, ಸೊ ಯಾವ ನೀರು ಕುಡಿಬೇಕು ಅಂತೇಳಿ ಕನ್ಫ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಸೊ ನಾನು ಮೆನ್ಷನ್ ಮಾಡಿದ್ದೀನಿ, ನಾರ್ಮಲ್ ವಾಟರ್ ಏನಿರುತ್ತಲ್ಲ ಮನೆಯಲ್ಲಿ ಫಿಲ್ಟರ್ ವಾಟರ್ ಕುಡಿತೀರಾ ಇಲ್ಲ ಯಾವ ನೀರು ಕುಡಿತೀವಲ್ಲ ಅದೇ ನೀರನ್ನ ಕುಡಿಬೇಕು. ಯಾವುದೇ ಬಿಸಿ ನೀರಲ್ಲ, ಉಗುರು ನೀರಲ್ಲ, ಏನೂ ಇಲ್ಲ, ನಾರ್ಮಲ್ ವಾಟರ್ನ ತೊಗೋಬೇಕು. ಸೊ ಇಲ್ಲೂ ಅಷ್ಟೇ ನಾನು ಆ ರೂಲ್ನ ಫಾಲೋ ಮಾಡಿಕೊಂಡು ಮೇನಾಗಿ 20 ಮಿನಿಟ್ಸ್ ವರ್ಕೌಟ್ ಫಾಲೋ ಮಾಡಬೇಕು. ಹಾಗೆ ನಾವು ಮಾಡುವಂಥ ಅಡುಗೆಗಳಲ್ಲಿ ಪ್ರೋಟೀನ್ ಇರೋ ಥರ ನೋಡ್ಕೋಬೇಕು. ಸೊ ಈ ರೂಲ್ಸ್ ಎಲ್ಲ ಫಾಲೋ ಮಾಡಿಕೊಂಡು ಈ ಚಾಲೆಂಜು 21 ಡೇಸ್ ಫಾಲೋ ಮಾಡಬೇಕು. ಆ್ಯಂಡ್ ನಾನು ಹೇಳಿದ್ದೆ ಎವ್ರಿ ವೀಕು ಪ್ಲ್ಯಾನ್ ಚೇಂಜ್ ಮಾಡ್ತೀನಿ ಅಂತ. ಸೊ ಈ ವೀಕ್ ಈ ಥರ ಮಾಡೋಣಂತೆ, ನೆಕ್ಸ್ಟ್ ವೀಕಿಗೆ ಬೇರೆ ಥರ ಪ್ಲ್ಯಾನ್ ಮಾಡಿಬಿಟ್ಟು ನಿಮಗೆ ಐಡಿಯಾಸ್ ಕೊಡ್ತೀನಿ. ಸೊ ಎಫೆಕ್ಟಿವ್ ಆಗಿರಬೇಕು. ಯಾಕಂದರೆ ಒಂದೇ ಥರ ಮಾಡಿದ್ರೆ ನಮಗೂ ಡಯಟಲ್ಲಿ ಯಾವುದೇ ಥರದ್ದು ಅಂದರೆ ಒಂದು ಲೆವೆಲಿಗೆ ಬಂದುಬಿಟ್ಟು ವೆಯ್ಟ್ ಲಾಸು ಆಮೇಲೆ ಸ್ಟಕ್ ಆಗಿಬಿಡುತ್ತೆ. ಹಾಗಾಗಿ ನಮ್ಮ ಡಯಟಲ್ಲಿ ಸ್ವಲ್ಪ ಚೇಂಜಸ್ನ ಮಾಡ್ಕೊಳ್ತಾ ಇರಬೇಕು ಅವಾಗವಾಗ. ಹಾಗೆ ತುಂಬ ಜನಕ್ಕೆ ಇನ್ನೊಂದು ಡೌಟ್ ಏನು ಅಂದರೆ ನಾನು ಇದರಲ್ಲಿ ಟೈಮಿಂಗ್ಸ್ ಎಲ್ಲ ಮೆನ್ಷನ್ ಮಾಡಿದ್ದೀನಲ್ಲ, ಸೊ ಇದೇ ಟೈಮಿಂಗ್ಸ್ ಫಾಲೋ ಮಾಡಬೇಕಾ ಇಲ್ಲ ಹೇಗೆ ನಾವು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಎಲ್ಲ ನಾವು ಫಾಲೋ ಮಾಡ್ತಾ ಇದ್ದೀವಿ. ಸೊ ಅದನ್ನು ನಾವು
ಫಾಲೋ ಮಾಡ್ಬೋದಾ ಇಂಟರ್ಮಿಟೆಂಟ್ ಫಾಸ್ಟಿಂಗಲ್ಲಿ ನೀವು ಕೊಟ್ಟಿರೋವಂಥ ಈ ಚಾಲೆಂಜ್ ಅಂತ. ಸೊ ಆರಾಮಾಗಿ ಮಾಡ್ಬೋದು. ಇಂಟರ್ಮಿಟೆಂಟ್ ಫಾಸ್ಟಿಂಗ್ 16:8 ಮಾಡೋ ಹಾಗಿದ್ರೆ ಅದನ್ನು ಮಾಡಿ, ಇಲ್ಲ 14:10 ಮಾಡೋದಕ್ಕಾದರೆ ಅದನ್ನು ಮಾಡಿರಿ. ಸೊ ಇನ್ನೂ ಅದ್ರ ಜೊತೆ ಈ ಚಾಲೆಂಜ್ನ ಕಂಬೈನ್ ಮಾಡಿದ್ರೆ ಇನ್ನೂ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಸೊ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡೋರು ಆರಾಮಾಗಿ ಮಾಡ್ಬೋದು. ಹೌಸ್ ವೈಫ್ಗಳಿಗೆ ಟೈಮ್ನ ಮ್ಯಾನೇಜ್ ಮಾಡಿಕೊಂಡು ಪರ್ಟಿಕ್ಯುಲರ್ ಆಗಿ ಮನೇಲಿ ಯಾವ ಥರ ತೊಗೊಳ್ತಾರೆ ಆ ಟೈಮಿಂಗ್ಸ್ನ ನಾನು ನಿಮಗೆ ಹೇಳಿರೋದಷ್ಟೇ. ಆ್ಯಂಡ್ ಸೊ ಇದು ಒಂದು ಕ್ಲಾರಿಫೈ ಮಾಡಿದ್ದೀನಲ್ಲ. ಆ್ಯಂಡ್ ಈಗ ಬನ್ನಿ ಸೆಕೆಂಡ್ ಡೇಗೆ ನಾನು ಫಾಲೋ ಮಾಡಿರೋದು ಸೇಮು. ಬೆಳಗ್ಗೆ ಎದ್ಮೇಲೆ ನಾವು ಅರ್ಧ ಗಂಟೆ ಒಳಗಡೆ 1 ಗ್ಲಾಸಷ್ಟು ನೀರನ್ನ ಕುಡಿಬೇಕು, ನಾರ್ಮಲ್ ವಾಟರ್. ಸೊ ನಾರ್ಮಲ್ ವಾಟರ್ 1 ಗ್ಲಾಸಷ್ಟು ನೀರು ಕುಡಿದಾದ್ಮೇಲೆ ನೆಕ್ಸ್ಟು 2ನೇ ಗ್ಲಾಸ್ ಅಂದರೆ ನಾವು ಸ್ನಾನ ಮಾಡೋದಕ್ಕೂ ಮುಂಚೆ 10 ಮಿನಿಟ್ಸ್ ಬಿಫೋರು 1 ಗ್ಲಾಸ್ ನೀರು ಕುಡಿಬೇಕು. ಸೊ ಇದೆಲ್ಲ ಆಪ್ಷನಲ್, ನಿಮಗೆ ಯಾವಾಗ ನಿಮ್ಮ ಟೈಮಿಂಗ್ಸ್ ಫಾಲೋ ಮಾಡೋದಕ್ಕಾಗುತ್ತೋ ಅವಾಗ ಮಾಡಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು 2 ಗ್ಲಾಸ್ ನಾನು ಮಾರ್ನಿಂಗು, ಯಾಕಂದರೆ ಬೆಳಗ್ಗೆ ಎದ್ಮೇಲೆ ಹಾಫ್ ಆನ್ ಅವರ್ ಒಳಗೆ 1 ಗ್ಲಾಸ್ ತೊಗೊಂಡಿರ್ತೀನಿ ನೀರು. ಇನ್ನೂ 1 ಗ್ಲಾಸ್ ಬಂದುಬಿಟ್ಟು ಸ್ನಾನಕ್ಕೆ ಹೋಗೋದಕ್ಕೂ ಮುಂಚೆ ನೀರು ಕುಡಿದ್ಬಿಟ್ಟು, ಸೊ ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಆ ಥರದ್ದೆಲ್ಲ ಮಾಡಿ ನೆಕ್ಸ್ಟ್ ಬಂದುಬಿಟ್ಟು ನಾನು ವೆಯ್ಟ್ ಲಾಸ್ ಡ್ರಿಂಕ್ನ ತೊಗೊಳ್ತೀನಿ. ಸೊ ಇವತ್ತು ಬಂದುಬಿಟ್ಟು ಯಾವ ವೆಯ್ಟ್ ಲಾಸ್ ಡ್ರಿಂಕ್ ತೊಗೊಂಡಿರೋದು ಅಂತಂದರೆ ಧನಿಯಾ ಕಾಳನ್ನ ಹಿಂದಿನ ದಿನವೇ ನೈಟ್ ನೆನೆಸಿಟ್ಕೊಂಡು, ಸೊ ಅದನ್ನು ಸ್ವಲ್ಪ ಸೋಸ್ಕೊಂಡು ಈ ಡ್ರಿಂಕ್ನ ತೊಗೊಂಡಿದ್ದೀನಿ. ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ವೆಯ್ಟ್ ಲಾಸ್ಗೆ. ಅದೇ ಥರ ಯಾರಿಗೆಲ್ಲ ಥೈರಾಯ್ಡ್ ಇಶ್ಯೂಸ್ ಇರುತ್ತೆ ನೋಡಿ, ಅಂಥವ್ರಿಗೂ ಈ ಡ್ರಿಂಕ್ ಬೆಸ್ಟ್ ಡ್ರಿಂಕು. ನಾನು ಬಿಸಿ ಏನೂ ಮಾಡೋದಕ್ಕೆ ಹೋಗಿಲ್ಲ, ಕುದಿಸೋದಕ್ಕೆ ಹೋಗಿಲ್ಲ, ಜಸ್ಟ್ ನೈಟ್ 1 ಸ್ಪೂನಷ್ಟು ಧನಿಯಾ ಕಾಳನ್ನ ಬಂದುಬಿಟ್ಟು ಇವತ್ತು ಬ್ರೇಕ್ಫಾಸ್ಟಿಗೆ ಅವಲಕ್ಕಿನ ಮಾಡ್ತಾ ಇದ್ದೀನಿ. ಸೊ ನಾರ್ಮಲ್ ಅವಲಕ್ಕಿ ಮಾಡಿಕೊಡ್ದು ನಮ್ಮ ಈ ಚಾಲೆಂಜಲ್ಲಿ. ಸೊ ನಾನು ಮನೇಲಿ ಮಾಡೋ ಅಂಥ ಅಡುಗೆನೇ ಯಾವ ಥರ ನಮಗೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗೋ ಥರ ಮಾಡಬೇಕು ಅಂತಲೇ ತೋರಿಸ್ಬೇಕು ಅಂತ ಈ ಚಾಲೆಂಜ್ನ ತೊಗೊಂಡಿರೋದು. ಸೊ ಇದರಲ್ಲಿ ನಮಗೆ ಎಕ್ಸ್ಟ್ರಾ ಪ್ರೋಟೀನ್ ಆ್ಯಡ್ ಮಾಡ್ಕೋಬೇಕು. ಅಥವಾ ನೀವು ಏನು ಮಾಡ್ಬೋದು ಅಂದರೆ ಲೈಕ್ ನಾರ್ಮಲ್ ಅವಲಕ್ಕಿನ ಮಾಡಿದ್ರೆ ಇದಕ್ಕೆ ಪ್ರೋಟೀನ್ ಯಾವ ಥರ ಆ್ಯಡ್ ಮಾಡ್ಕೋಬೇಕಂತಲೂ ನಾನು ತಿಳಿಸಿದ್ದೀನಿ, ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಸೊ ನಾನೇನು ಮಾಡಿದ್ದೀನಿ ಅಂದರೆ ಮೊದಲೇ ಒಂದು 10 ನಿಮಿಷ ಈ ಸೋಯಾ ಚಂಕ್ಸ್ ಬರುತ್ತೆ ನೋಡಿ, ಅದರಲ್ಲಿ ನಮಗೆ ಹೈ ಪ್ರೋಟೀನ್ ಸಿಗುತ್ತೆ. ಬಟ್ ಥೈರಾಯ್ಡ್ ಇರೋರು ಈ ಸೋಯಾ ಚಂಕ್ಸ್ಗಳನ್ನ ತೊಗೊಳ್ಬಾರ್ದು. ಸೋಯಾಬೀನ್, ಸೋಯಾ ಚಂಕ್ಸು ಈ ಥರದನ್ನ ಅವಾಯ್ಡ್ ಮಾಡಬೇಕು. ಅವ್ರು ಬಿಟ್ಟು ಬೇರೆ ಎಲ್ಲರೂ ಈ ಸೋಯಾ ಚಂಕ್ಸ ಆರಾಮಾಗಿ ತೊಗೊಳ್ಬೋದು. ತುಂಬ ಹೈ ಪ್ರೋಟೀನ್ ಇರುತ್ತೆ. ಇದನ್ನೇನು ಮಾಡಿದ್ದೀನಿ ಅಂದರೆ ಒಂದು 10 ನಿಮಿಷ ಚೆನ್ನಾಗಿ ನೀರಲ್ಲಿ ಕುದಿಸ್ಕೊಂಬಿಟ್ಟು ಅದನ್ನು ನೀರೆಲ್ಲ ಕ್ವೀಸ್ ಮಾಡಿಬಿಟ್ಟು ಅದನ್ನು ನಾವು ನಾರ್ಮಲ್ ಅವಲಕ್ಕಿ ಗೊಜ್ಜೆಲ್ಲ ಮಾಡಿರ್ತೀವಲ್ಲ ಅದರಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಇಷ್ಟೇ ಸಿಂಪಲ್, ಇನ್ನು ಬೇರೆ ಏನೂ ಮಾಡಬೇಕಾಗಿಲ್ಲ. ನೀವು ನಾರ್ಮಲ್ ಅವಲಕ್ಕಿನ ಮಾಡ್ಕೊಳ್ತಿರಲ್ಲ ಅದೇ ಅವಲಕ್ಕಿಗೆ ಇದನ್ನು ಆ್ಯಡ್ ಮಾಡಿಬಿಟ್ಟು ಗೊಜ್ಜಿಗೆ ಸ್ವಲ್ಪ ಒಂದು 5 ನಿಮಿಷ ಚೆನ್ನಾಗಿ ನೀವು ಟೊಮೆಟೊ ಈರುಳ್ಳಿ ಎಲ್ಲ ಹಾಕಿ ನಾವು ಗೊಜ್ಜು ಮಾಡ್ಕೊತೀವಲ್ಲ ಆ ಟೈಮಲ್ಲಿ ಈ ಸೋಯಾ ಚಂಕ್ಸ್ನೂ ಹಾಕಿಬಿಟ್ಟು ಮಾಡ್ಕೋಬೇಕು. ಸೊ ಈಗ ಅವಲಕ್ಕಿ ಮಿಕ್ಸ್ ಮಾಡಿಕೊಂಡು ಈ ಅವಲಕ್ಕಿನ ನಾವು ತೊಗೊಳೋದ್ರಿಂದ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ, ಡಿಫ್ರೆಂಟ್ ಆಗಿರುತ್ತೆ, ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ, ಹಾಗೆ ಹೈ ಪ್ರೋಟೀನ್ ಇರುತ್ತೆ. ಸೊ ಅವಲಕ್ಕಿ ಮೇನಾಗಿ ಏನು ಅಂತಂದರೆ ನಮಗೆ ಸ್ವಲ್ಪ ಲೋ ಕ್ಯಾಲರಿ ಇರುತ್ತೆ ಇಂಡಿಯನ್ ಬ್ರೇಕ್ಫಾಸ್ಟ್ಗಳಲ್ಲಿ ಆ್ಯಂಡ್ ಲೈಟಾಗೂ ಇರುತ್ತೆ. ಸೊ ಇದನ್ನು ವೆಯ್ಟ್ ಲಾಸ್ಗೆ ತೊಗೋಬೋದು. ಬಟ್ ನಮಗೆ ಪ್ರೋಟೀನ್ ಬರೀ ಅವಲಕ್ಕಿ ತೊಗೊಂಡ್ರೆ ಪ್ರೋಟೀನ್ ಸಿಗೋದಿಲ್ಲ. ಸೊ ಮೇನ್ ನಮ್ಮ ಈ ಚಾಲೆಂಜಲ್ಲಿ ಪ್ರೋಟೀನ್ ಇನ್ಕ್ಲೂಡ್ ಮಾಡ್ಕೋಬೇಕಲ್ಲ. ಸೊ ನೀವು ಬರೀ ಅವಲಕ್ಕಿನ ಮಾಡ್ಕೊಂಡ್ರಿ ಅಂದ್ಕೊಳ್ಳಿ, ಈ ಥರ ಸೋಯಾ ಚಂಕ್ಸ್ ಎಲ್ಲ ಏನೂ ಹಾಕ್ದೇ ಬರೀ ಅವಲಕ್ಕಿನ ಮಾಡಿಕೊಂಡ್ರೆ ಅವಾಗ ಏನು ಮಾಡ್ಬೋದು ಅಂದರೆ ಸೊ ಇದ್ರ ಜೊತೆಗೆ ಬಾಯ್ಲ್ ಮಾಡಿರೋವಂಥ ಎಗ್ 2 ಎಗ್ನ ತೊಗೋಬೋದು. ಸೊ 2 ಎಗ್ ತೊಗೊಂಡಾಗ ಯೆಲ್ಲೋ ಕಲರ್, ನಾನು ಏನು ಹೇಳ್ತಿದ್ದೀನಿ ಸರಿಯಾಗಿ ಕೇಳಿಸ್ಕೊಳ್ಳಿ, ಹಳದಿ ಭಾಗ ಇರುತ್ತಲ್ಲ ಯೆಲ್ಲೋ ಪಾರ್ಟು 1 ಎಗ್ ತೊಗೊಂಡ್ರೆ ಸಾಕು, 2 ತೊಗೊಳಕ್ಕೆ ಹೋಗಬೇಡಿ. ಬಟ್ 2 ಎಗ್ ಫುಲ್ ವೈಟ್ ತೊಗೋಬೋದು. ಸೊ ಈ ಥರ ಆಮ್ಲೆಟ್ ಆದರೂ ಮಾಡ್ಕೊಂಡು ತೊಗೊಳ್ಳಿ. ಇಲ್ಲಾಂತಂದರೆ ಎಗ್ ತಿಂದೇ ಇರೋರು ಈ ಥರ ಸೋಯಾ ಚಂಕ್ಸು, ನೆಕ್ಸ್ಟ್ ಬಂದುಬಿಟ್ಟು ಪನ್ನೀರು, ಇಲ್ಲಾಂದರೆ ಮೊಳಕೆ ಬರ್ಸಿರೋಂಥ ಹೆಸರು ಕಾಳು ಆ ಥರದನ್ನೆಲ್ಲ ನೀವು ಪ್ರೋಟೀನ್ ಸೋರ್ಸ್ ಆಗಿ ಯೂಸ್ ಮಾಡ್ಬೋದು. ಸೊ ಇವತ್ತು ನನ್ನ ಬ್ರೇಕ್ಫಾಸ್ಟ್ ಪ್ಲೇಟ್ ಯಾವ ಥರ ಇದೆ ನೋಡಿ, 1 ಫ್ರೂಟ್ ಕಂಪಲ್ಸರಿ ಇರಬೇಕು. ಸೊ ಹಾಗಂತೇಳಿ ಫುಲ್ ಜಾಸ್ತಿ ಫ್ರೂಟ್ನ ತೊಗೊಳಕ್ಕೆ ಹೋಗ್ಬೇಡಿ. ಜಸ್ಟ್ ಆ್ಯಪಲ್ ಆದರೆ ಒಂದು 2-3 ಸ್ಲೈಸು, ಇಲ್ಲ ಜಾಮಣ್ಣು ಆ ಥರದ್ದು ಏನೇ ಆಗಿದ್ದರೂ ಒಂದು 2-3 ಸ್ಲೈಸ್ ತೊಗೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನಾನು ತೊಗೊಂಡಿರೋದು 1 ಬೌಲಷ್ಟು ಕಲ್ಲಂಗಡಿ ತೊಗೊಂಡಿದ್ದೀನಿ, ವಾಟರ್ ಮೆಲನು. ಅದ್ರ ಜೊತೆಗೆ 1 ಸ್ಪೂನಷ್ಟು ಮಿಕ್ಸ್ಡ್ ಸೀಡ್ಸ್, ಸೊ ಅಗಸೆ ಬೀಜ ಮತ್ತು ಕುಂಬಳಕಾಯಿ ಬೀಜ ಮತ್ತು ಸೂರ್ಯಕಾಂತಿ ಬೀಜ. ಸೊ ಇದನ್ನು ನಾನು ಏನು ಮಾಡಿದ್ದೀನಿ, ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬಾಕ್ಸಲ್ಲಿ. ಸೊ ಈ ಥರ ನಾನು ತೊಗೊಂಡಿದ್ದೀನಿ. 1 ಸ್ಪೂನ್ ಕಂಪಲ್ಸರಿ ಸೀಡ್ಸ್ನ ತೊಗೋಬೇಕು. ಅದ್ರ ಜೊತೆಗೆ ನಾವು ಮಾಡ್ಕೊಂಡಿರೋಂಥ ಹೈ ಪ್ರೋಟೀನ್ ಸೋಯಾ ಚಂಕ್ಸಿಂದು ಅವಲಕ್ಕಿ. ಸೊ ಪ್ರೋಟೀನ್ ನಾನು ಎಕ್ಸ್ಟ್ರಾ ಏನಕ್ಕೆ ತೊಗೊಂಡಿಲ್ಲ ಅಂದರೆ ಇದರಲ್ಲಿ ಆಲ್ರೆಡಿ ಸೋಯಾ ಚಂಕ್ಸ್ನ ಯೂಸ್ ಮಾಡಿಬಿಟ್ಟು ಹೈ ಪ್ರೋಟೀನ್ ರೆಸಿಪಿ ಆಗಿರುತ್ತಲ್ಲ. ಸೊ ಹಾಗಾಗಿ ನಾನು ಮತ್ತೆ ಎಕ್ಸ್ಟ್ರಾ ಪ್ರೋಟೀನ್ ಏನು ಆ್ಯಡ್ ಮಾಡೋದಕ್ಕೆ ಹೋಗಿಲ್ಲ. ಹಾಗೆ ನಮ್ಮ ಬ್ರೇಕ್ಫಾಸ್ಟ್, ಲಂಚ್ ಹಾಗೆ ಡಿನ್ನರ್ ಮಾಡೋದಕ್ಕೂ ಒಂದು ಹಾಫ್ ಆನ್ ಅವರ್ ಬಿಫೋರು 1 ಗ್ಲಾಸ್ ಅಷ್ಟು ನೀರನ್ನ ಕುಡಿಬೇಕಲ್ಲ. ಸೊ ಅದೇ ಥರ ನಾನು
ಬ್ರೇಕ್ಫಾಸ್ಟ್ಗೂ ಮುಂಚೆ ಒಂದು ಹಾಫ್ ಆನ್ ಅವರ್ ಮುಂಚೆ ಒಂದು ಗ್ಲಾಸ್ ನೀರು ಕುಡ್ದಿದ್ದೀನಿ. ಅದೇ ಥರ ಲಂಚ್ಗೂ ಮುಂಚೆ ಒಂದು ಗ್ಲಾಸ್ ನೀರು ಕುಡ್ದಿದ್ದೀನಿ. ಆ್ಯಂಡ್ ನೆಕ್ಸ್ಟು ಮಧ್ಯಾಹ್ನ ಊಟಕ್ಕೆ ಬಂದರೆ ನಾನು ತೊಗೊಂಡಿರೋದು ಒಂದು ಜೋಳದ ರೊಟ್ಟಿ. ಯೂಶ್ವಲಿ ಮನೇಲಿ ಡೈಲಿ ನಾವು ಜೋಳದ ರೊಟ್ಟಿನ ಮಾಡ್ತೀವಿ, ಹಾಗಾಗಿ ಅದನ್ನು ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಚಪಾತಿ ಏನಾದರೂ ಮಾಡಿದ್ರೆ ಅದನ್ನು ತೊಗೋಬೋದು, ಇಲ್ಲ ಮುದ್ದೆ ಮಾಡಿದ್ರೆ ಮುದ್ದೆ ತೊಗೋಬೋದು, ಅಥವಾ ಬರೀ ರೈಸ್ ಮಾತ್ರ ತೊಗೊಳೋದಕ್ಕೆ ಹೋಗಬೇಡಿ. ನಿಮ್ಗೆ ಅಟ್ಲೀಸ್ಟ್ ಮನೇಲಿ ಎಲ್ಲರಿಗೂ ರೈಸ್ ಮಾಡಿದ್ರು ನೀವು ಒಂದು ಆಗೋ ಅಷ್ಟು ಮಲ್ಟಿಗ್ರೇನ್ ಚಪಾತಿ ಎಲ್ಲ ಹಿಟ್ಟುಗಳನ್ನ ಮಿಕ್ಸ್ ಮಾಡಿಬಿಟ್ಟು ಒಂದು ಚಪಾತಿನ ವೆಯ್ಟ್ ಲಾಸ್ ಚಪಾತಿನ ರೆಡಿ ಮಾಡ್ಕೊಳ್ಳಿ. ಅದೇನು ಜಾಸ್ತಿ ಟೈಮ್ ಹಿಡಿಯಲ್ಲ, ಜಸ್ಟ್ ಒಂದು 5 ನಿಮಿಷದಲ್ಲಿ ಮಾಡ್ಕೊಂಬಿಡ್ಬೋದಲ್ಲ. ಸೊ ಇವತ್ತು ನಾನು ತೊಗೊಂಡಿರೋ ಒಂದು ಜೋಳದ ರೊಟ್ಟಿ. ಹಾಗೆ ರೈಸ್ ಕ್ವಾಂಟಿಟಿ ಕೇಳ್ತಿದ್ರಿ, ತುಂಬ ಕಡಿಮೆ ತೊಗೋಬೇಕು. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ಸ್ಮಾಲ್ ಕಪ್ಪಷ್ಟು ನಾನು ತೊಗೊಳ್ತೀನಿ ವೈಟ್ ರೈಸು, ಜೊತೆಗೆ ಸೊಪ್ಪಿನ ಸಾರು ಆ್ಯಂಡ್ ಕ್ಯಾಬೇಜ್ ಪಲ್ಯ ಮಾಡಿದ್ದೆ. ಆ್ಯಂಡ್ ಕಾಳು ಕಂಪಲ್ಸರಿ ಮಧ್ಯಾಹ್ನ ಕಾಳನ್ನ ಯೂಸ್ ಮಾಡಬೇಕು. ಯಾವುದಾದ್ರೂ ಒಂದು ಕಾಳು ಅದನ್ನು ನೆನೆಸಿಟ್ಟು ಹಿಂದಿನ ದಿನವೇ ಒಂದು ಕುಕ್ಕರ್ಗೆ ಹಾಕಿಬಿಟ್ಟು ಕುದಿಸಿರೋ ಅಂಥ ಕಾಳುಗಳು. ಸೊ ಅದನ್ನು ನೀವು ಸಲಾಡ್ ಥರ ಆದರೂ ಮಾಡ್ಕೊಂಡು ತೊಗೋಬೋದು, ಇಲ್ಲ ಪ್ಲೇನ್ ಆದರೂ ತೊಗೊಳ್ಳಿ. ನಾನು ಇಲ್ಲಿ ಕಡಲೆಕಾಳನ್ನ ತೊಗೊಂಡಿದ್ದೀನಿ, ಒಂದು 2-3 ಟೇಬಲ್ ಸ್ಪೂನಷ್ಟು ಕಡಲೆಕಾಳು ತೊಗೊಂಡಿದ್ದೀನಿ. ಎಲ್ಲನೂ ನೀವು ಸರಿಯಾಗಿ ಅಬ್ಸರ್ವ್ ಮಾಡಿ ಪೋರ್ಷನ್ ಎಷ್ಟು ತೊಗೋಬೇಕು. ಸೊ ನಾನು ಎಷ್ಟೆಷ್ಟು ತೋರಿಸಿರ್ತೀನಲ್ಲ ಅದೇ ಥರ ತೊಗೊಂಡ್ರೆ ನಮಗೆ ಹೆಲ್ಪ್ ಆಗೋದು ವೆಯ್ಟ್ ಲಾಸ್ಗೆ. ಸೊ ಈ ಥರ ಬ್ಯಾಲೆನ್ಸ್ಡ್ ಮೀಲ್ನ ಮಧ್ಯಾಹ್ನ ತೊಗೋಬೇಕು ಲಂಚ್ಗೆ. ಆ್ಯಂಡ್ ಇದ್ರ ಜೊತೆಗೆ ಒಂದು ಗ್ಲಾಸಷ್ಟು ನಾವು ತಿಳಿ ಮಜ್ಜಿಗೆನ ತೊಗೋಬೋದು. ಅದರಲ್ಲಿ ಸ್ವಲ್ಪ ಜೀರಿಗೆ ಪುದೀನ ಹಾಕಿಬಿಟ್ಟು ತಿಳಿ ಮಜ್ಜಿಗೆ ತೊಗೋಬೋದು ಸಮ್ಮರಲ್ಲಿ. ಸೊ ಪ್ರಾಬ್ಲಮ್ ಏನೂ ಇಲ್ಲ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಚಾಲೆಂಜಲ್ಲಿ ಕಂಪಲ್ಸರಿಯಾಗಿ ನಾವು ಮಾಡಬೇಕಾಗಿರೋದು 20 ಮಿನಿಟ್ಸ್ ವರ್ಕೌಟ್ಸು. ಅದು ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರಿಗೆ ನೀವು ಯಾವ ವರ್ಕೌಟ್ಸ್ ಮಾಡ್ತಿದ್ದೀರಾ ಫುಲ್ ವೀಡಿಯೋಸ್ನ ನಮಗೆ ಶೇರ್ ಮಾಡಿ ಅಂತ ಕೇಳ್ತಾ ಇದ್ರಿ. ಸೊ ನಾನು ಎಂಡ್ ಕಾರ್ಡಲ್ಲಿ ಇದು ವಿಡಿಯೋ ಏನಿದೆ ಅಲ್ಲ ಎಂಡ್ ಕಾರ್ಡಲ್ಲಿ ಕೊಟ್ಟಿರ್ತೀನಿ 21 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಿಂದು. ಸೊ ಆ ಪ್ಲೇಲಿಸ್ಟ್ನ ನೀವು ಕ್ಲಿಕ್ ಮಾಡಿದರೆ ಪ್ರತಿಯೊಂದು ವೀಡಿಯೋಸ್ ಬರುತ್ತೆ. ಅದರಲ್ಲಿ ತುಂಬ ಏನಂತ ಹೇಳ್ತೀವಿ ವರ್ಕೌಟ್ಸ್ ತುಂಬ ಚೆನ್ನಾಗಿ ವರ್ಕ್ ಆಗೋವಂಥ ಎಫೆಕ್ಟಿವ್ ಆಗಿರೋವಂಥ ವರ್ಕೌಟ್ಸ್ನೆಲ್ಲ ನಾನು ನಿಮಗೆ ಆಲ್ರೆಡಿ ತೋರಿಸ್ಬಿಟ್ಟಿದ್ದೀನಿ. ಆವಾಗ ಹೇಳಿದ್ದೆ ಈ ಥರ ಮತ್ತೆ ಚಾಲೆಂಜ್ ಅಂತೂ ಬರೋದೇ ಇಲ್ಲ, ಯಾಕಂದರೆ ವರ್ಕೌಟ್ಸ್ ಮೇಯ್ನಾಗಿ ವರ್ಕೌಟ್ ಚಾಲೆಂಜೇ ಮಾಡಿದ್ದೆ. ಸೊ ತುಂಬ ಎಫೆಕ್ಟಿವ್ ಆಗಿ ಇಂಚ್ ಲಾಸ್ ಮಾಡೋವಂಥ ವರ್ಕೌಟ್ಸ್ ಅದು. ಜಸ್ಟ್ 20 ಮಿನಿಟ್ಸ್ ಮಾಡಿದ್ರೂ ನಿಮಗೆ ಅಷ್ಟು ಒಳ್ಳೆ ಎಫೆಕ್ಟಿವ್ ರಿಸಲ್ಟ್ಸ್ ಬರುತ್ತೆ. ಸೊ ಹಾಗಾಗಿ ಅದನ್ನು ಚೆಕ್ ಮಾಡಿ ಅದರಲ್ಲಿರೋ ಅಂಥ ವರ್ಕೌಟ್ ವೀಡಿಯೋಸು ಡೈಲಿ ಒಂದು ಫಾಲೋ ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ವರ್ಕೌಟ್ಸ್ ಆದಮೇಲೆ 1 ಗ್ಲಾಸ್ ನೀರು ಕುಡಿಬೇಕು. ವರ್ಕೌಟ್ಸ್ ಅಥವಾ ವಾಕಿಂಗ್ ಮಾಡಿದ್ರೆ ನೀವು ಮಿನಿಮಮ್ ಒಂದು 40-45 ಮಿನಿಟ್ಸ್ ಬ್ರಿಸ್ಕ್ ವಾಕ್ ಮಾಡಿ, ಇಲ್ಲ ಯೋಗ ಮಾಡೋ ಅಭ್ಯಾಸ ಇದ್ದರೆ ಯೋಗ ಮಾಡಿ, ಒಟ್ಟು ಏನಾದರೂ 20 ಮಿನಿಟ್ಸ್ ಕಂಪಲ್ಸರಿ ಮಾಡಬೇಕು, ಮಿನಿಮಮ್ ಅದು 20 ಮಿನಿಟ್ಸ್. ಸೊ ನೆಕ್ಸ್ಟ್ ಬಂದುಬಿಟ್ಟು ಈವ್ನಿಂಗ್ ಟೈಮಲ್ಲಿ 1 ಗ್ಲಾಸ್ ನೀರು ಕುಡಿಬೇಕಲ್ಲ. ಸ್ನ್ಯಾಕ್ಸ್ ತೊಗೊಳ್ಳೋದಕ್ಕೂ ಮುಂಚೆ ಒಂದು 10 ಮಿನಿಟ್ಸ್ ಮುಂಚೆ 1 ಗ್ಲಾಸ್ ನೀರು. ಸೊ ಟೋಟಲ್ ಇಲ್ಲಿಗೆ 6 ಗ್ಲಾಸ್ ಅಷ್ಟು ನೀರನ್ನ ತೊಗೊಂಡಿದ್ದೀವಿ. ಆ್ಯಂಡ್ ತುಂಬ ಜನಕ್ಕೆ ಇನ್ನೂ ಒಂದು ಡೌಟ್ ಏನಿದೆ ಅಂದರೆ ನಾನಿಲ್ಲಿ 8 ಗ್ಲಾಸ್ ನೀರು ತೊಗೊಳ್ಳೇಬೇಕು ಅಂತ ಹೇಳಿದ್ನಲ್ಲ. ಸೊ ಬರೀ 8 ಗ್ಲಾಸ್ ತೊಗೊಂಡ್ರೆ ಸಾಕಾ, ಇನ್ನು ನಮಗೆ ಜಾಸ್ತಿ ನೀರು ಕುಡಿಬೇಕು ಅಂದರೆ ಹೇಗೆ ಕುಡಿಬೋದಾ ಅಂತ ಕೇಳ್ತಾ ಇದ್ದಾರೆ. ಸೊ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ಕುಡೀರಿ. ಸೊ 8 ಗ್ಲಾಸ್ ಅಂತ ಎಲ್ಲ ಮಿನಿಮಮ್ 8 ಗ್ಲಾಸ್ ನೀರನ್ನ ತೊಗೋಬೇಕು. ಅದು ಯಾವ್ಯಾವ ಟೈಮಲ್ಲಿ ತೊಗೋಬೇಕು ಅಂತ ಮೆನ್ಷನ್ ಮಾಡಿದ್ದೀನಲ್ಲ ಆ ಟೈಮಲ್ಲಿ ಮಾತ್ರ ಕಂಪಲ್ಸರಿಯಾಗಿ ತೊಗೊಳ್ಳಿ. ಅದು ಬಿಟ್ಟು ನೀವು ಊಟ ಆದಮೇಲೆ ಮತ್ತು ನಿಮಗೆ ಬೇರೆ ಯಾವ ಟೈಮಲ್ಲಾದರೂ ನೀರು ಕುಡಿಬೇಕು ಅಂತ ಅನಿಸುತ್ತಲ್ಲ ಆರಾಮಾಗಿ ಕುಡಿಬೋದು. ಬಟ್ ಮಿನಿಮಮ್ ಅಂತೂ ಈ ರೂಲ್ನ 8 ಗ್ಲಾಸ್ ಯಾವಾಗ ಯಾವ ಟೈಮಲ್ಲಿ ಕುಡಿಬೇಕು ಅನ್ನೋದನ್ನ ಫಾಲೋ ಮಾಡಬೇಕು ಈ ಚಾಲೆಂಜಲ್ಲಿ. ಆ್ಯಂಡ್ ಈವ್ನಿಂಗ್ ಸ್ನ್ಯಾಕ್ಸಿಗೆ ನಾನು ತೊಗೊಂಡಿರೋದು ಒಂದು ಬೌಲಷ್ಟು ನಾನು ಕಲ್ಲಂಗಡಿನ ತೊಗೊಂಡಿದ್ದೀನಿ. ಕಲ್ಲಂಗಡಿ ಬಂದುಬಿಟ್ಟು ಈ ಸಮ್ಮರಲ್ಲಿ ತುಂಬ ಸೀಸನಲ್ಲಿ ಸಿಗುತ್ತೆ, ಹಾಗೆ ಲೋ ಕ್ಯಾಲರಿ ಇರುತ್ತೆ, ಆರಾಮಾಗಿ ತೊಗೊಳ್ಬೋದು, ಪ್ರಾಬ್ಲಮ್ ಏನೂ ಇಲ್ಲ. ನೆಕ್ಸ್ಟ್ ಬಂದುಬಿಟ್ಟು ನೈಟ್ ಡಿನ್ನರ್ಗೂ ಮುಂಚೆ 1 ಗ್ಲಾಸ್ ನೀರು ಕುಡಿಬೇಕು. ಸೊ ಇದು ಬಂದುಬಿಟ್ಟು ನಂದು 7th ಗ್ಲಾಸ್ ಆಫ್ ವಾಟರು. ಸೊ ಆಲ್ಮೋಸ್ಟ್ ಈ ಥರ ಪ್ರತಿಯೊಂದರೂ ನಾನು ನೀರು ಕುಡಿಯೋದನ್ನೆಲ್ಲ ಶೂಟ್ ಮಾಡಿಕೊಂಡು ನಿಮಗೆ ಶೇರ್ ಮಾಡೋದು ಸಿಲಿ ಅನಿಸುತ್ತೆ, ಬಟ್ ನಮ್ಮ ಚಾಲೆಂಜ್ ಇರೋದೇ ಮೇನ್ ಇದನ್ನು ಫಾಲೋ ಮಾಡಬೇಕಲ್ಲ. ಹಾಗಾಗಿನೇ ಎಲ್ಲ ಕ್ಲಿಪ್ಪಿಂಗ್ಸು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಡಿನ್ನರ್ಗೆ ಬಂದುಬಿಟ್ಟು ತುಂಬ ಸಿಂಪಲ್. ನಿನ್ನೆ ವಿಡಿಯೋಸಲ್ಲಿ ತುಂಬ ಜನಕ್ಕೆ ಇಷ್ಟ ಆಗಿರೋದು ಡಿನ್ನರೇ. ತುಂಬ ಅಂದರೆ ಕೆಲಸನೇ ಇರೋದಿಲ್ಲ ನಮ್ಗೆ, ಅದು ಮಾಡ್ಕೋಬೇಕು ಇದು ಮಾಡ್ಕೋಬೇಕು ಅಂತ. ಮಧ್ಯಾಹ್ನ ಮಾಡ್ಕೊಂಡಿರೋಂಥ ಪಲ್ಯ ದಾಲ್ ಅವೆಲ್ಲ ಇರುತ್ತಲ್ಲ ಅದನ್ನು ತೊಗೊಂಡ್ಬಿಟ್ಟು ನಾವು ಮಧ್ಯಾಹ್ನ ಕಂಪಲ್ಸರಿಯಾಗಿ ಕಾಳನ್ನ ಯೂಸ್ ಮಾಡಬೇಕು ಅಂತ ಹೇಳಿದ್ನಲ್ಲ, ಆ ಕಾಳು ಕುದಿಸಿರೋಂಥ ಕಟ್ಟಿರುತ್ತೆ ನೋಡಿ, ಅದೇ ಕಟ್ಟನ್ನ ತೆಗೆದಿಟ್ಕೊಂಡು ಆ ಕಟ್ಟನ್ನ ಇದರಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ನಾವು ನೈಟ್ ಸೂಪ್ ಥರ ಡಿನ್ನರಾಗಿ ಯೂಸ್ ಮಾಡಬೇಕು. ಇದಕ್ಕೆ 1 ಸ್ಪೂನಷ್ಟು ಮಧ್ಯಾಹ್ನ ಯೂಸ್ ಮಾಡಿರುವಂಥ ಕಾಳನ್ನ ತೊಗೊಂಡು ಹಾಕ್ಕೊಳ್ಳಿ. ಯಾವ ಕಾಳು ನೀವು ಯೂಸ್ ಮಾಡ್ತೀರಲ್ಲ ಅದೇ ಕಾಳು. ನೈಟು 1 ಸ್ಪೂನಷ್ಟು ಕಾಳನ್ನ ಇದರಲ್ಲಿ ಮಿಕ್ಸ್ ಮಾಡಿಕೊಂಡು, ನಮಗೆ ಬರೀ ಇದಷ್ಟೇ ಸರಿ ಹೋಗೋದಿಲ್ಲ ಅಂತಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ
ಒಂದು ಅರ್ಧ ಚಪಾತಿ ಆಗಿರ್ಬೋದು ಅಥವಾ ಅರ್ಧ ರೊಟ್ಟಿ, ಇಲ್ಲಾಂದರೆ ಏನಾದರೂ ಲೈಟಾಗಿ ಹೈ ಪ್ರೋಟೀನ್ ಇರುವಂಥದ್ದನ್ನ ಸ್ವಲ್ಪ ಇದರಲ್ಲಿ ತೊಗೋಬೋದು. ಬಟ್ ಈ ಸೂಪ್ ಅಂತೂ ಕಂಪಲ್ಸರಿ, ಈ ಬೌಲ್ ಇರಲೇಬೇಕು. ಇದ್ರ ಜೊತೆಗೆ ನೀವೇನಾದರೂ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ತೊಗೋಬೋದು. ಆ್ಯಂಡ್ ಈ ಥರ ಡಿನ್ನರ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನೋಡಿ ಇವತ್ತು. ಆ್ಯಂಡ್ ಡಿನ್ನರ್ ಆದಮೇಲೆ 1 ಗ್ಲಾಸ್, ಅಂದರೆ ನೀವು ಡಿನ್ನರ್ ಆದ ತಕ್ಷಣ ನೀರು ಕುಡಿಯೋಕ್ಕೆ ಹೋಗಬೇಡಿ, 1 ಅವರ್ ಆ ಥರ ಗ್ಯಾಪ್ ಕೊಡಿ. ನೀವು ಮಲ್ಗೋದಕ್ಕೂ ಮುಂಚೆ 1 ಅವರ್ ನೀವು ನೀರು ಕುಡಿದ್ಬಿಟ್ಟು ಸೊ ಈ ಚಾಲೆಂಜ್ ಕಂಪ್ಲೀಟ್ ಆಗುತ್ತೆ ಆ ಥರ ಮಾಡೋದ್ರಿಂದ. ಆ್ಯಂಡ್ ಇನ್ನೂ ಏನಾದರೂ ಡೌಟ್ಸ್ ಇದ್ದಾವೆ, ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ ಶೇರ್ ಮಾಡಿ, ಆದಷ್ಟು ನಾನು ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಮತ್ತೆ ನೆಕ್ಸ್ಟ್ ಡೇ 3rd ಡೇ ವಿಡಿಯೋಲಿ ಶೇರ್ ಮಾಡ್ತೀನಿ. ಹಾಗೆ ಈ ವಿಡಿಯೋ ನೋಡಿದ್ಮೇಲೆ ನಾನು ಪ್ರೆಸೆಂಟ್ ವೆಯ್ಟ್ ಎಷ್ಟಿದ್ದೀನಿ ಅಂತ ನಿಮಗೆ ಶೇರ್ ಮಾಡಿದ್ನಲ್ಲ, ಸೊ ನಿಮ್ಮದೆಲ್ಲ ಈ ಚಾಲೆಂಜ್ ತೊಗೊಳ್ತಾ ಇದ್ದೀರಲ್ಲ, ನಿಮ್ಮದೆಲ್ಲ ವೆಯ್ಟ್ ಎಷ್ಟೆಷ್ಟಿದೆ ಅಂತೇಳಿ ನನಗೆ ಯಾರೆಲ್ಲ ಫಾಲೋ ಮಾಡ್ತೀವಿ ಈ ಚಾಲೆಂಜ್ನ ಅಂತ ಹೇಳ್ತಾ ಇದ್ದೀರಲ್ಲ, ಸೊ ಅವರೆಲ್ಲನೂ ಮರೀದೇನೆ ಕಮೆಂಟಲ್ಲಿ ತಿಳಿಸಿ ನಿಮ್ಮದು ವೆಯ್ಟ್ ಎಷ್ಟಿದೆ ಅಂತೇಳಿ. ಸೊ ನೋಡೋಣ ಫೈನಲ್ ಆಗಿ ಎಲ್ಲರಿಗೂ ಯಾವ ಥರ ರಿಸಲ್ಟ್ಸ್ ಬಂತು ಅನ್ನೋದನ್ನ ನೋಡೋಣ ಅಂತೆ. ಆ್ಯಂಡ್ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.